ನಮಸ್ಕಾರ. ಭಾರತದ ಇತಿಹಾಸದಲ್ಲಿ 1946ರಿಂದ 1950ರ ಸಮಯ ಇದೆಯಲ್ಲ, ಹೌದು. ಅದು ನಿಜಕ್ಕೂ ಒಂದು ಒಂದು ರೀತಿಯಲ್ಲಿ ಬಿರುಗಾಳಿಯ ನಡುವೆ ಹಡಗನ್ನು ದಡ ಸೇರಿಸಿದ್ದ ಹಾಗೆ. ಹೌದು. ಬ್ರಿಟಿಷ್ ಸಾಮ್ರಾಜ್ಯದ ಆಳ್ವಿಕೆಯಿಂದ ಹೊರಬಂದು ಸ್ವತಂತ್ರ ಗಣರಾಜ್ಯವಾಗಿ ಭಾರತ ಉದಯವಾದ ಕಾಲ ಅದು. ತುಂಬಾನೇ ರೋಚಕ ಹಾಗೆ ಸವಾಲಿನ ಸಮಯವೂ ಹೌದು. ಖಚಿತವಾಗಿ. ಇವತ್ತು ನಾವು ಆ ಕಾಲದ ಎರಡು ಮುಖ್ಯ ವಿಷಯಗಳ ಬಗ್ಗೆ ಅಂದ್ರೆ ಭಾರತದ ಮಧ್ಯಂತರ ಸರ್ಕಾರ ಮತ್ತು ನಮ್ಮ ಸಂವಿಧಾನ ರಚನೆಯ ಪ್ರಕ್ರಿಯೆ ಬಗ್ಗೆ ಆಳವಾಗಿ ನೋಡೋಣ. ನಮ್ಮ ಹತ್ರ ಇರೋ ಮೂಲಗಳು ಆ ಪರಿವರ್ತನೆಯ ಸಮಯವನ್ನ ಅಂದ್ರೆ ಆಡಳಿತ ನಡೆಸೋಕೆ ಮಾಡಿದ ತಾತ್ಕಾಲಿಕ ವ್ಯವಸ್ಥೆ ಮಧ್ಯಂತರ ಸರ್ಕಾರ ಮತ್ತೆ ಇನ್ನೊಂದ್ ಕಡೆ ಭವಿಷ್ಯದ ಭಾರತಕ್ಕೆ ಅಡಿಪಾಯ ಹಾಕ್ತಿದ್ದ ಸಂವಿಧಾನ ರಚನಾ ಸಭೆ, ಇವೆರಡೂ ಹೇಗೆ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ವು, ಏನೆಲ್ಲ ಸಮಸ್ಯೆಗಳಾದವು ಅಂತ ವಿವರಿಸುತ್ತೆ. ಹಾಗಾದ್ರೆ ಬ್ರಿಟಿಷ್ ಆಳ್ವಿಕೆ ಮುಗಿಯೋ ಸಮಯಕ್ಕೂ ಸ್ವತಂತ್ರ ಭಾರತ ಶುರುವಾಗೋ ಸಮಯಕ್ಕೂ ನಡುವಿನ ಆ ಸೇತುವೆಯನ್ನ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಈ ಮಧ್ಯಂತರ ಸರ್ಕಾರ ಅನ್ನೋ ಐಡಿಯಾ ಯಾಕೆ ಬಂತು? ಸ್ವಾತಂತ್ರ್ಯಕ್ಕೆ 1 ವರ್ಷ ಮೊದಲೇ ಯಾಕೆ ಬೇಕಾಯ್ತು ಈ ಸರ್ಕಾರ? ನೇರವಾಗಿ ಸ್ವಾತಂತ್ರ್ಯ ಕೊಟ್ಟು ಆಮೇಲೆ ಸರ್ಕಾರ ಮಾಡಬಹುದಿತ್ತಲ್ವಾ? ಅದು ಆ ಕಾಲದ ಪರಿಸ್ಥಿತಿ ಹಾಗೆ ಇತ್ತು ನೋಡಿ. ಎರಡನೇ ಮಹಾಯುದ್ಧ ಮುಗಿದಿತ್ತು. ಬ್ರಿಟನ್ ದುರ್ಬಲವಾಗಿತ್ತು. ಹೌದು. ಭಾರತದಲ್ಲಿ ಸ್ವಾತಂತ್ರ್ಯದ ಹೋರಾಟ ಜೋರಾಗಿತ್ತು. ಬ್ರಿಟಿಷರಿಗೆ ಹೋಗ್ಲೇಬೇಕಿತ್ತು. ಆದ್ರೆ ಅಷ್ಟು ದೊಡ್ಡ ದೇಶವನ್ನ, ಆಡಳಿತವನ್ನ ಸುಮ್ನೆ ಬಿಟ್ಟೋಡೋಕ್ಕಾಗಲ್ವಲ್ಲ? ಸರಿ. ಅಧಿಕಾರ ಯಾರಿಗೆ ಕೊಡೋದು, ಹೇಗೆ ಕೊಡೋದು, ದೇಶದಲ್ಲಿ ಗಲಾಟೆ ಆಗದ ಹಾಗೆ ನೋಡ್ಕೊಳ್ಳೋದೇಗೆ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡುಕೋ ಪ್ರಯತ್ನವೇ ಆ ಕ್ಯಾಬಿನೆಟ್ ಮಿಷನ್ ಯೋಜನೆ. ಅವರೇ ಹೇಳಿದ್ದು, ಅಧಿಕಾರ ಬದಲಾವಣೆ ಸ್ಮೂತ್ ಆಗಬೇಕು ಅಂದ್ರೆ, ಭಾರತೀಯರಿಗೆ ಆಡಳಿತದ ಅನುಭವ ಸಿಗ್ಬೇಕು ಅಂದ್ರೆ ಒಂದು ಮಧ್ಯಂತರ ಸರ್ಕಾರ ಬೇಕು ಅಂತ. ಅಂದ್ರೆ ಇದೊಂದ್ ರೀತಿ ಟ್ರೈನಿಂಗ್ ಪೀರಿಯಡ್ ಥರಾನೂ ಆಯ್ತು, ಮತ್ತೆ ಅಧಿಕಾರ ಹಸ್ತಾಂತರಕ್ಕೂ ಅನುಕೂಲ ಆಯ್ತು. ಸರಿ, ಇದರ ರಚನೆ ಯಾವಾಗಾಯ್ತು? ಸೆಪ್ಟೆಂಬರ್ 2, 1946. ಸೆಪ್ಟೆಂಬರ್ 2, 1946. ಜವಾಹರ್ಲಾಲ್ ನೆಹರು ಅವರು ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು, ಅಂದ್ರೆ ಬಹುತೇಕ ಪ್ರಧಾನಿ ತರನೇ ಅಲ್ವಾ? ಹೌದು ಹೌದು, ವಾಸ್ತವಿಕವಾಗಿ ಅವರೇ ಮುಖ್ಯಸ್ಥರು. ಆದ್ರೆ ಇದು 1935ರ ಕಾಯ್ದೆ ಪ್ರಕಾರ ನಡೀತಿತ್ತು. ಅಂದ್ರೆ ಸಂಪೂರ್ಣ ಸ್ವತಂತ್ರ ಆಗಿರ್ಲಿಲ್ಲ. ಕರೆಕ್ಟ್. ಆಗ ಇದ್ದ ವೈಸ್ರಾಯ್ ಅವರ ಕಾರ್ಯಕಾರಿಣಿ ಮಂಡಳಿ ಇದೆಯಲ್ಲ, ಅದೇನೇ ಮಧ್ಯಂತರ ಸರ್ಕಾರ ಅಂತ ರೂಪಾಂತರಗೊಂಡಿದ್ದು. ಹಾಗಾ? ಹೌದು. ವೈಸ್ರಾಯ್ ಹೆಸರಿಗೆ ಅಧ್ಯಕ್ಷರು, ನೆಹರು ಉಪಾಧ್ಯಕ್ಷರು. ಇದು ಹೊಸ ಪೋಸ್ಟ್, ಮೊದ್ಲು ಇರ್ಲಿಲ್ಲ. ನೆಹರು ಅವರಿಗಾಗಿಯೇ ಇದನ್ನ ಮಾಡಿ ಅವ್ರಿಗೆ ಹೆಚ್ಚು ಜವಾಬ್ದಾರಿ ಕೊಟ್ರು. ಆದ್ರೂ ಕೊನೆ ನಿರ್ಧಾರ ವೈಸ್ರಾಯ್ ಮತ್ತೆ ಬ್ರಿಟಿಷ್ ಸರ್ಕಾರದದ್ದೇ ಆಗಿತ್ತು. ಅದು ಸ್ವಲ್ಪ ವಿಚಿತ್ರ ವ್ಯವಸ್ಥೆನೆ. ನಿಜಕ್ಕೂ ವಿಚಿತ್ರನೇ. ಸರಿ, ಇದರಲ್ಲಿ ಯಾರ್ಯಾರಿದ್ರು? ಮುಖ್ಯವಾಗಿ ಮೊದಲು ಬರೀ ಕಾಂಗ್ರೆಸ್ನವರೇ ಇದ್ರು ಅಂಟಾರಲ್ಲ? ಹೌದು, ಆರಂಭದಲ್ಲಿ ಕಾಂಗ್ರೆಸ್ನ ದೊಡ್ಡ ನಾಯಕರೇ ಇದ್ರು. ಪಟೇಲ್ ಅವರು ಗೃಹ ಖಾತೆ, ರಾಜೇಂದ್ರ ಪ್ರಸಾದ್ ಆಹಾರ ಮತ್ತು ಕೃಷಿ, ಜಗಜೀವನ್ ರಾಮ್ ಕಾರ್ಮಿಕ ಖಾತೆ, ರಾಜ್ಗೋಪಾಲಾಚಾರಿ ಶಿಕ್ಷಣ, ಹೀಗೆ. ಮುಸ್ಲಿಂ ಲೀಗ್ ಯಾಕೆ ಸೇರ್ಲಿಲ್ಲ ಮೊದಲು? ಅವರಿಗೆ ಕ್ಯಾಬಿನೆಟ್ ಮಿಷನ್ ಯೋಜನೆಯ ಕೆಲವು ವಿಷಯಗಳಲ್ಲಿ, ಮುಖ್ಯವಾಗಿ ಈ ಪಾಕಿಸ್ತಾನದ ಬೇಡಿಕೆ, ಗುಂಪುಗಾರಿಕೆ ಬಗ್ಗೆ ಸಮಾಧಾನ ಇರಲಿಲ್ಲ. ಹಾಗಾಗಿ ಮೊದಲು ಬೇಡ ಅಂದ್ರು. ಆದ್ರೆ ಆಮೇಲೆ ಸರ್ಕಾರದಿಂದ ಹೊರಗಿದ್ರೆ ನಮಗೇ ನಷ್ಟ ಅಂತ ಅರಿವಾಗಿ ಕೆಲವು ತಿಂಗಳಾದ್ಮೇಲೆ ಅಕ್ಟೋಬರ್ 1946ರಲ್ಲಿ ಸೇರ್ಕೊಂಡ್ರು. ಯಾರು ಬಂದ್ರು ಲೀಗಿನಿಂದ? ಲಿಯಾಖತ್ ಅಲಿ ಖಾನ್ ಅವರಿಗೆ ಬಹಳ ಮುಖ್ಯವಾದ ಹಣಕಾಸು ಖಾತೆ ಸಿಕ್ತು, ಮತ್ತೆ ಅಬ್ದುಲ್ ರಬ್ ನಿಷ್ಟಾರ್ಗೆ ಅಂಚೆ ಮತ್ತು ವಾಯುಯಾನ. ಆದ್ರೆ ಅವರು ಸೇರಿದ್ಮೇಲೆ ಎಲ್ಲ ಸರಿ ಹೋಗಿತ್ತಾ ಅಥವಾ ಇನ್ನೂ ಸಮಸ್ಯೆ ಜಾಸ್ತಿ ಆಯ್ತಾ? ಮೂಲಗಳಲ್ಲೆಲ್ಲ ಅವರಿಬ್ಬರ ಮಧ್ಯೆ ಘರ್ಷಣೆ ಇತ್ತು ಅಂತ ಬರ್ದಿದೆ. ಅಯ್ಯೋ, ಸರಿ ಹೋಗ್ಲಿಲ್ಲ. ಖಂಡಿತವಾಗಿಯೂ ಸಮಸ್ಯೆ ಜಾಸ್ತಿನೇ ಆಯಿತು. ಅದು ಕೇವಲ ಮಾತಿಗಷ್ಟೇ ಸೀಮಿತವಾಗಿರಲಿಲ್ಲ, ಆಡಳಿತದ ಮೇಲೆ ನೇರ ಪರಿಣಾಮ ಬೀರ್ತು. ಹೌದಾ? ಹೇಗೆ? ನೋಡಿ, ಕಾಂಗ್ರೆಸ್ಗೆ ಅಖಂಡ ಭಾರತ ಬೇಕಿತ್ತು, ಲೀಗಿಗೆ ಪಾಕಿಸ್ತಾನ. ಒಂದೇ ಸರ್ಕಾರದಲ್ಲಿ ಕೂತು ಎರಡೂ ಬೇರೆ ಬೇರೆ ಗುರಿ ಇಟ್ಕೊಂಡಿದ್ರು. ಪ್ರತಿಯೊಂದು ನಿರ್ಧಾರದಲ್ಲೂ ಇದು ಕಾಣ್ತಿತ್ತು. ಉದಾಹರಣೆಗೆ, ಲಿಯಾಖತ್ ಅಲಿ ಖಾನ್ ಹಣಕಾಸು ಮಂತ್ರಿಯಾಗಿ ಮಂಡಿಸಿದ ಬಜೆಟ್ ಅದನ್ನ ಕಾಂಗ್ರೆಸ್ನ ಯೋಜನೆಗಳಿಗೆ ಅಡ್ಡಿ ಮಾಡೋಕೆ, ಕಾಂಗ್ರೆಸ್ ಬೆಂಬಲಿಗ ಉದ್ಯಮಿಗಳಿಗೆ ತೊಂದರೆ ಕೊಡೋಕೆ ಮಾಡಿದ ರಾಜಕೀಯ ಬಜೆಟ್ ಅಂತಾನೆ ವಿಮರ್ಶೆ ಮಾಡಿದ್ರು. ಹಾಗಾಗಿ ಸರ್ಕಾರ ಒಂದಾಗಿ ಕೆಲಸ ಮಾಡಲೇ ಇಲ್ಲ, ಎರಡೂ ವಿರೋಧಿ ಗುಂಪುಗಳ ವೇದಿಕೆಯಾಗಿತ್ತು. ಇದು ಮುಂದೆ ವಿಭಜನೆ ಆಗುತ್ತೆ ಅನ್ನೋದಕ್ಕೆ ಮುನ್ಸೂಚನೆ ತರ ಇತ್ತು. ಇಷ್ಟೆಲ್ಲ ಒಳ್ಗೊಳಗೆ ಸಂಘರ್ಷ ಇದ್ರೂ ದೈನಂದಿನ ಆಡಳಿತ ನಡಿಬೇಕಿತ್ತಲ್ವಾ? ಇಲಾಖೆಗಳ ಕೆಲ್ಸ, ಹೊರದೇಶಗಳ ಜೊತೆ ಸಂಬಂಧ. ಹೌದು, ಆ ಕೆಲಸಗಳನ್ನ ಮಾಡಲೇಬೇಕಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸೋಕೆ ಇದೊಂದು ಅವಕಾಶನೂ ಆಯಿತು. ನೆಹರು ಅವರೇ ವಿದೇಶಾಂಗ ಖಾತೆ ಇಟ್ಕೊಂಡಿದ್ರು. ಅವರು ಮುಂದಿನ ಸ್ವತಂತ್ರ ಭಾರತದ ವಿದೇಶಾಂಗ ನೀತಿಗೆ ಅಡಿಪಾಯ ಹಾಕೋಕ್ ಶುರು ಮಾಡಿದ್ರು.
ಬೇರೆ ದೇಶಗಳಲ್ಲಿ ರಾಯಭಾರ ಕಚೇರಿ ತೆರೆಯೋದು ಈ ಥರ ಕೆಲಸ ಶುರುವಾಯಿತು. ಅಂದ್ರೆ ಆಡಳಿತದ ಜೊತೆಗೆ ರಾಜತಾಂತ್ರಿಕತೆಯ ಅನುಭವ ಕೂಡ ಸಿಕ್ತು. ಖಂಡಿತ. ಅದು ಮುಂದೆ ಬಹಳ ಸಹಾಯ ಆಯಿತು. ಸರಿ, ಈ ಮಧ್ಯಂತರ ಸರ್ಕಾರ ಆಡಳಿತ ನೋಡ್ಕೊಳ್ತಿದ್ರೆ ಅದೇ ಹೊತ್ತಿಗೆ ದೇಶದ ಭವಿಷ್ಯವನ್ನೇ ಬರೆಯೋ ಇನ್ನೊಂದು ದೊಡ್ಡ ಕೆಲ್ಸ ನಡೀತಿತ್ತಲ್ವಾ, ನಮ್ಮ ಸಂವಿಧಾನ ರಚನಾ ಸಭೆ. ಹೌದು. ಎರಡೂ ಬಹುತೇಕ ಒಂದೇ ಸಮಯದಲ್ಲಿ ನಡೀತಿದ್ವು. ಸಂವಿಧಾನ ರಚನಾ ಸಭೆಯ ಮೊದಲ ಮೀಟಿಂಗ್ ಆಗಿದ್ದು ಡಿಸೆಂಬರ್ 9, 1946. ಅಂದ್ರೆ ಮಧ್ಯಂತರ ಸರ್ಕಾರ ಬಂದ 3 ತಿಂಗಳಲ್ಲಿ. ಹಾಂ, ಅದಕ್ಕೆ 2 ಮುಖ್ಯ ಕೆಲಸ. ಒಂದು, ದೇಶಕ್ಕೆ ಸಂವಿಧಾನ ಬರೆಯೋದು. ಇನ್ನೊಂದು, ಸ್ವಾತಂತ್ರ್ಯ ಬಂದು ಮೇಲೆ ಹೊಸ ಸಂಸತ್ತು ಬರೋವರೆಗೂ ತಾತ್ಕಾಲಿಕ ಶಾಸಕಾಂಗವಾಗಿಯೂ ಕೆಲಸ ಮಾಡೋದು. ಓಹ್, 2 ಕೆಲ್ಸನಾ? ಸರಿ. ಮೊದಲ ಸಭೆಗೆ ಹಿರಿಯರಾದ ಸಚ್ಚಿದಾನಂದ ಸಿನ್ಹಾ ಅವರು ತಾತ್ಕಾಲಿಕ ಅಧ್ಯಕ್ಷರಾಗಿದ್ರು ಅಲ್ವಾ, ಫ್ರೆಂಚ್ ಸಂಪ್ರದಾಯದಂತೆ. ಹೌದು, ನೀವು ಹೇಳಿದ್ದು ಸರಿ. ಡಿಸೆಂಬರ್ 9ಕ್ಕೆ ಸಿನ್ಹಾ, ಆಮೇಲೆ 2 ದಿನ ಬಿಟ್ಟು ಡಿಸೆಂಬರ್ 11ಕ್ಕೆ ರಾಜೇಂದ್ರ ಪ್ರಸಾದ್ ಅವರನ್ನ ಖಾಯಂ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಸರಿ. ಅದೇ ದಿನ ಎಚ್.ಸಿ. ಮುಖರ್ಜಿ ಉಪಾಧ್ಯಕ್ಷರಾದರು. ಈ ತಂಡನೆ ಮುಂದಿನ ಸುಮಾರು 3 ವರ್ಷ ಸಂವಿಧಾನ ರಚನೆಯ ಕೆಲಸ ಮುನ್ನಡೆಸಿದ್ದು. ಇದರಲ್ಲೇ ನೆಹರು ಅವರು ಉದ್ದೇಶಗಳ ನಿರ್ಣಯ ಮಂಡಿಸಿದ್ದು ಡಿಸೆಂಬರ್ 13ಕ್ಕೆ. ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಯಾಕೆ? ಅದು ಕೇವಲ ಒಂದು ನಿರ್ಣಯ ಅಲ್ಲ. ಅದು ನಮ್ಮ ಮುಂದಿನ ಭಾರತ ಹೇಗಿರಬೇಕು ಅನ್ನೋದರ ಒಂದು ನೀಲನಕ್ಷೆ ಇದ್ದಾಗೆ. ಭಾರತ ಒಂದು ಸ್ವತಂತ್ರ, ಸಾರ್ವಭೌಮ ಗಣರಾಜ್ಯ ಆಗಬೇಕು. ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಸಿಗಬೇಕು. ಮಾತಾಡೋಕೆ, ಧರ್ಮ ಪಾಲಿಸೋಕೆ ಸ್ವಾತಂತ್ರ್ಯ ಇರಬೇಕು. ಎಲ್ಲರೂ ಸಮಾನರು. ಓಹ್, ಎಲ್ಲಾ ಮೂಲಭೂತ ಹಕ್ಕುಗಳ ಪ್ರಸ್ತಾಪ ಇತ್ತಾ? ಹೌದು. ಅಲ್ಪಸಂಖ್ಯಾತರು, ಹಿಂದುಳಿದವರ ಹಿತ ಕಾಪಾಡಬೇಕು ಅಂತನೂ ಇತ್ತು. ಇದೇ ನಿರ್ಣಯ ಮುಂದೆ ನಮ್ಮ ಸಂವಿಧಾನದ ಪೀಠಿಕೆಗೆ ಆಧಾರ ಆಯಿತು. ಇಡೀ ಸಂವಿಧಾನ ರಚನೆಗೆ ಒಂದು ದಾರಿ ತೋರಿಸ್ತು. ಅಂದ್ರೆ ಸಂವಿಧಾನದ ಸಾರಾಂಶವೇ ಅದರಲ್ಲಿತ್ತು. ಈ ದೊಡ್ಡ ಕೆಲ್ಸಕ್ಕೆ, ಸಂವಿಧಾನ ಬರೆಯೋಕೆ 2 ವರ್ಷ 11 ತಿಂಗಳು 18 ದಿನ ಬೇಕಾಯ್ತು ಅಂತಾರೆ. ಹೌದು. ಇದ್ರಲ್ಲಿ ಬಿ.ಆರ್. ಅಂಬೇಡ್ಕರ್ ಅವರ ಕರಡು ಸಮಿತಿಯ ಪಾತ್ರ ಇದೆಯಲ್ಲ, ಅದು ಅಸಾಧಾರಣವಾದ್ದು. ನಿಸ್ಸಂದೇಹವಾಗಿ ಅಂಬೇಡ್ಕರ್ ಅಧ್ಯಕ್ಷರಾಗಿದ್ದ ಕರಡು ಸಮಿತಿ ಪ್ರಪಂಚದ ಬೇರೆ ಬೇರೆ ಸಂವಿಧಾನಗಳನ್ನ ಆಳವಾಗಿ ಓದಿಕೊಂಡು ಅದರಲ್ಲಿರೋ ಒಳ್ಳೆ ಅಂಶಗಳನ್ನ ನಮ್ಮ ದೇಶದ ಪರಿಸ್ಥಿತಿಗೆ ತಕ್ಕ ಹಾಗೆ ಬದಲಾಯಿಸಿಕೊಂಡು ಕರಡು ತಯಾರು ಮಾಡ್ತು. ಆಮೇಲೆ ಅದ್ರ ಮೇಲೆ ಚರ್ಚೆ ಆಯ್ತಾ? ಹೌದು. ಸಭೆಯಲ್ಲಿ ಪ್ರತಿಯೊಂದು ವಿಧಿಯ ಬಗ್ಗೆಯೂ ಗಂಟೆಗಟ್ಟಲೆ, ದಿನಗಟ್ಟಲೆ ಚರ್ಚೆಗಳು, ವಾದವಿವಾದಗಳು, ತಿದ್ದುಪಡಿಗಳು ಎಲ್ಲ ನಡೀತು. ಇದು ಬಹಳ ಶ್ರಮದ ಕೆಲಸವಾಗಿತ್ತು. ಇಷ್ಟೆಲ್ಲ ನಡೀತಿರಬೇಕಾದ್ರೆ ಮಧ್ಯಂತರ ಸರ್ಕಾರದ ಕತೆ ಏನಾಯ್ತು? ಅದು ಯಾವಾಗ ಮುಗೀತು? ಆಗಸ್ಟ್ 15, 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನ. ಅಂದು ತಾಂತ್ರಿಕವಾಗಿ ಮಧ್ಯಂತರ ಸರ್ಕಾರ ಮುಗಿತು. ಭಾರತ ಮತ್ತು ಪಾಕಿಸ್ತಾನ ಅಂತ 2 ದೇಶಗಳು ಹುಟ್ಟಿದ್ವು. ಭಾರತದಲ್ಲಿ ನೆಹರು ಅವರು ಮೊದಲ ಪ್ರಧಾನಿಯಾದ್ರು. ಹೊಸ ಸರ್ಕಾರ ಬಂತು. ಮಧ್ಯಂತರ ಸರ್ಕಾರದ ಜವಾಬ್ದಾರಿಗಳೆಲ್ಲ ಹೊಸ ಸರ್ಕಾರಕ್ಕೆ ಹೋಯಿತು. ಸರಿ. ಆದ್ರೆ ಸಂವಿಧಾನ ರಚನೆ ಇನ್ನೂ ಮುಗಿದಿರ್ಲಿಲ್ಲಲ್ವಾ? ಇಲ್ಲ, ಅದು ಮುಂದುವರಿತು. ಅದು ಪೂರ್ತಿಯಾಗಿ ಅಂಗೀಕಾರ ಆಗಿದೆಯಾವಾಗ? ನವೆಂಬರ್ 26, 1949. ಆ ದಿನ ಎಲ್ಲಾ ಚರ್ಚೆ ಮುಗಿದು ಫೈನಲ್ ಸಂವಿಧಾನವನ್ನ ಸಭೆ ಒಪ್ಪಿಕೊಂಡು ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಸಹಿ ಹಾಕಿದರು. ಅದಕ್ಕೆ ನಾವದನ್ನ ಸಂವಿಧಾನ ದಿನ ಅಂತ ಆಚರಿಸೋದು. ಹೌದು, ಸಂವಿಧಾನ ಸಿದ್ಧವಾದ ದಿನ ಅದು. ಆದ್ರೆ ಇಲ್ಲೊಂದು ವಿಷಯ ನೋಡಿ. ನವೆಂಬರ್ 26ಕ್ಕೆ ಒಪ್ಕೊಂಡ್ರು. ಅದನ್ನ ಪೂರ್ತಿಯಾಗಿ ಜಾರಿಗೆ ತಂದಿದ್ದು ಜನವರಿ 26, 1950ಕ್ಕೆ. 2 ತಿಂಗಳು ಯಾಕೆ ಕಾಯ್ಬೇಕಾಯ್ತು? ಅದಕ್ಕೊಂದು ಐತಿಹಾಸಿಕ ಕಾರಣ ಇದೆ. 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಅಂದ್ರೆ ಸಂಪೂರ್ಣ ಸ್ವಾತಂತ್ರ್ಯವೇ ನಮ್ಮ ಗುರಿ ಅಂತ ಘೋಷಣೆ ಮಾಡಿದ್ರು. ಹೌದು, ಕೇಳಿದ್ದೀನಿ. ಅದರ ಪ್ರಕಾರ ಜನವರಿ 26, 1930ನ್ನ ಮೊದಲ ಪೂರ್ಣ ಸ್ವರಾಜ್ಯ ದಿನ ಅಂತ ದೇಶಾದ್ಯಂತ ಆಚರಿಸಿದ್ರು. ಆಮೇಲೆ ಪ್ರತಿ ವರ್ಷ ಆ ದಿನವನ್ನ ಒಂದು ರೀತಿ ಸ್ವಾತಂತ್ರ್ಯ ದಿನದರ ಆಚರಿಸಿಕೊಂಡು ಬರ್ತಿದ್ರು. ಓಹೋ. ಆ ಐತಿಹಾಸಿಕ ದಿನದ ನೆನಪುಗೋಸ್ಕರ, ಅದಕ್ಕೆ ಗೌರವ ಕೊಡೋಕೆ ನಮ್ಮ ನಾಯಕರು ಸಂವಿಧಾನವನ್ನ ಪೂರ್ತಿಯಾಗಿ ಜಾರಿಗೆ ತರೋಕೆ ಜನವರಿ 26, 1950 ದಿನವನ್ನೇ ಆಯ್ಕೆ ಮಾಡಿದ್ರು. ಹೋಹೋ, ಹಾಗಾಗಿ ಕೇವಲ ಅನುಕೂಲಕ್ಕಲ್ಲ, ಆ ಚಳುವಳಿಯ ನೆನಪಿಗಾಗಿ. ಇದು ನಿಜಕ್ಕೂ ಚೆನ್ನಾಗಿದೆ. ಹಾಗಾದ್ರೆ ಜನವರಿ 26, 1950ಕ್ಕೇನಾಯ್ತು? ಆ ದಿನ ಯಾಕೆ ಅಷ್ಟು ಮುಖ್ಯ? ಆ ದಿನ ಭಾರತ ಬ್ರಿಟಿಷರ ಕೆಳಗಿನ ಡೊಮಿನಿಯನ್ ಅನ್ನೋ ಸ್ಥಿತಿಯಿಂದ ಹೊರಗ್ಬಂದು ಒಂದು ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಆಯಿತು. ಗಣರಾಜ್ಯ ಅಂದ್ರೆ
ಅಂದ್ರೆ ದೇಶದ ಮುಖ್ಯಸ್ಥವು ರಾಜ ಅಲ್ಲ, ಬದಲಿಗೆ ಜನರಿಂದ ಆಯ್ಕೆಯಾದ ರಾಷ್ಟ್ರಪತಿ ಅಂತ ಆಯಿತು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮೊದಲ ರಾಷ್ಟ್ರಪತಿಯಾದರು. ಗವರ್ನರ್ ಜನರಲ್ ಪೋಸ್ಟ್ ಹೋಯಿತು. ಸಿ ರಾಜಗೋಪಾಲಾಚಾರಿಯವರೇ ಕೊನೆಯವರು. ಮತ್ತೆ ನವೆಂಬರ್ 26ಕ್ಕೆ ಒಪ್ಕೊಂಡಿದ್ದ ನಮ್ಮ ಸಂವಿಧಾನ ಪೂರ್ತಿಯಾಗಿ ಜಾರಿಗೆ ಬಂತು. ಓ ಸರಿ. ಅಂದಿನಿಂದ ಭಾರತ ತನ್ನದೇ ಸಂವಿಧಾನದ ಪ್ರಕಾರ ನಡೆಯೋ ಸ್ವತಂತ್ರ ರಾಷ್ಟ್ರವಾಯಿತು. ಅದಕ್ಕೆ ಅದನ್ನ ಗಣರಾಜ್ಯೋತ್ಸವ ದಿನ ಅಂತೀವಿ. ಅದ್ಭುತವಾದ ವಿವರಣೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಿಂದ ಕೆಲವು ಮುಖ್ಯ ವಿಷಯಗಳು ಸ್ಪಷ್ಟವಾದವು. 1. ಮಧ್ಯಂತರ ಸರ್ಕಾರ ಅನಿಶ್ಚಿತತೆಯ ನಡುವೆಯೂ ಒಂದು ಸೇತುವೆಯಾಗಿತ್ತು. ಹೌದು. 2. ಸಂವಿಧಾನ ರಚನಾ ಸಭೆ ಬಹಳ ಕಷ್ಟಪಟ್ಟು ನಮ್ಮ ದೇಶದ ಭವಿಷ್ಯದ ಬುನಾದಿ ಹಾಕ್ತು. 3. ನವೆಂಬರ್ 26 ಮತ್ತೆ ಜನವರಿ 26 ಅನ್ನೋದು ಕೇವಲ ದಿನಾಂಕಗಳಲ್ಲ, ಅವು ನಮ್ಮ ಪ್ರಜಾಪ್ರಭುತ್ವದ ಇತಿಹಾಸದ ಮೈಲಿಗಲ್ಲುಗಳು. ಖಂಡಿತವಾಗಿಯೂ. ಈ ಸಮಯದ ಬಗ್ಗೆ ತಿಳಿದುಕೊಳ್ಳೋದು ಅಂದ್ರೆ ಬರೀ ಇತಿಹಾಸ ಓದಿದ ಹಾಗಲ್ಲ, ಒಂದು ದೇಶ ಹೇಗೆ ಕಟ್ಟಲ್ಪಡುತ್ತೆ ಅನ್ನೋ ಕಷ್ಟದ ಪ್ರಕ್ರಿಯೆ ಅರ್ಥ ಆಗುತ್ತೆ. ನಿಜ. ರಾಜಕೀಯ ಮಾತುಕತೆ, ಭಿನ್ನಾಭಿಪ್ರಾಯ, ಹೊಂದಾಣಿಕೆ, ಕೊನೆಗೆ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ಸ್ಥಾಪಿಸೋ ಬದ್ಧತೆ ಎಲ್ಲವೂ ಇದರಲ್ಲಿ ಕಾಣುತ್ತೆ. ಆಗಿನ ಅನುಭವಗಳು ಇವತ್ತಿನ ನಮ್ಮ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳೋಕೆ ಮುಖ್ಯ. ನೀವ್ ಹೇಳಿದು ನಿಜ. ಹೋಗುವ ಮುನ್ನ ಕೇಳುಗರಿಗೆ ಒಂದು ಯೋಚನೆ ಬಿಟ್ಟೋಗೋಣ. ಮಧ್ಯಂತರ ಸರ್ಕಾರದಲ್ಲಿ ಕಾಂಗ್ರೆಸ್ ಲೀಗ್ ನಡುವೆ ತುಂಬಾ ಘರ್ಷಣೆ ಇತ್ತು ಅಂತ ಗೊತ್ತಾಯ್ತು. ಆ ಘರ್ಷಣೆಗಳು ಅಂದ್ರೆ ಅವು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ವು, ಯಾವ ನೀತಿಗಳ ಬಗ್ಗೆ ಇದ್ವು ಅಂತ ಇನ್ನೂ ಆಳವಾಗಿ ನೋಡಿದ್ರೆ ಅದು ಬಹುಶಃ ಸ್ವಾತಂತ್ರ್ಯದ ನಂತರವೂ ಭಾರತ ಎದುರಿಸಿದ, ಇವತ್ತಿಗೂ ಎದುರಿಸ್ತಿರೋ ಕೆಲವು ಆಡಳಿತಾತ್ಮಕ ರಾಜಕೀಯ ಸವಾಲುಗಳ ಮೂಲದ ಬಗ್ಗೆ ಏನಾದ್ರೂ ಹೊಸ ಬೆಳಕು ಚೆಲ್ಲಬಹುದೇ? ಇದೊಂಥರ ಮುಂದಿನ ನಮ್ಮ ಹುಡುಕಾಟಕ್ಕೆ ದಾರಿಯಾಗಬಹುದು. ಯೋಚ್ಸಿ ನೋಡಿ.